ಶ್ರೋತುರ್ದೇಹೇಂದ್ರಿಯಾತೀತಂ ವಸ್ತ್ವತ್ರತ್ವಂ ಪದೇರಿತಂ. ಆ ಪರಮಾತ್ಮ ಅಥವಾ ಆ ಪರಬ್ರಹ್ಮ ಸ್ವರೂಪ ಎಂದೆಂದಿಗೂ ತನ್ನಷ್ಟಕ್ಕೆ ತಾನೇ ಆನಂದ ರೂಪದಿಂದ ಪೂರ್ಣಗೊಂಡು ಇರುವಂಥದ್ದು ಎಂದು ತತ್ಪದದಿಂದ ಹೇಳಿ, ಆಮೇಲೆ ತತ್ ಅಂದ್ರೆ ಅದು ನೀನು ಆಗಿದ್ದೀಯೇ ಎಂದು ಈ ತತ್ವಮಸಿ ತ್ವಂತದಸಿ ಎಂಬುವ ಅರ್ಥ. ತ್ವಂ ಪದ ಹೇಗೆ? ಶ್ರೋತುರು ದೇಹೇಂದ್ರಿಯಾತೀತಂ ವಸ್ತ್ವತ್ರತ್ವಂ ಪದೇರಿತ. ಈ ತತ್ವಮಸಿ ಮಹಾವಾಕ್ಯ ಕೇಳೋನಿರ್ತಾನಲ್ಲ ಗುರುಗಳಿಂದ, ಆತನು ಶ್ರೋತುರು ದೇಹೇಂದ್ರಿಯಾತೀತಂ ವಸ್ತ್ರತ್ವಂ ಪದೇರಿತಂ ವಸ್ತ್ವತ್ರತ್ವಂ ಪದೇರಿತಂ. ಕೇಳುವವನ ದೇಹ, ಇಂದ್ರಿಯ, ಮನಸ್ಸು, ಜಾಗೃತ, ಸ್ವಪ್ನ, ಸುಷುಪ್ತಿ ಈ ಮೂರು ಅವಸ್ಥೆಗಳನ್ನು ಮೀರಿ ಇರುವಂಥದ್ದು ಒಂದು ಅವನ ಅರೂಪ ಅನಾಮ ಸ್ವರೂಪವಿದೆ. ಏಕತಾ ಗ್ರಾಹ್ಯತೆ ಸೀತಿ ತದೈಕ್ಯಮನುಭೂಯತ. ಹೀಗೆ ಅಸಿಪದದಿಂದ ನೀನು ಇದ್ದೀಯೇ ಎಂಬುದು ಅಸಿ. ಹೀಗೆ ಅಸಿಪದದಿಂದ ನೀನು ಅದಾಗಿದ್ದೀಯೆ ಅಂದ್ರೆ ಆ ಎಂದೆಂದಿಗೂ ಯಾವತ್ತೂ ಒಂದೇ ನಮೂನಿ ಇರುವಂತಹ ವಸ್ತು ಏನಿದೆಯೋ ಅದೇ ನೀನು ಆಗಿದ್ದೀಯೆ. ಅದರಿಂದ ನೀನು, ಅದರ ಅಂಶ ನೀನು ಎಂದಾದ ಮೇಲೆ ಅದೇ ನೀನು ಅಂತ ಅರ್ಥ. ಅಂಶ ಅಂಶಿ ಇವುಗಳಲ್ಲಿ ಭೇದ ಇರುವುದಿಲ್ಲ. ತೆರೆ ಎಷ್ಟು ಸಣ್ಣದಾದ್ರೂ ಅದು ಸಮುದ್ರವೇ. ಚಿನ್ನದ ಆ ಆಭರಣ ಎಷ್ಟು ಸಣ್ಣದಿದ್ರೂ ಅದು ಚಿನ್ನವೇ. ಹೀಗೆ ಯಾವುದರಿಂದ ಯಾವುದರ ಉತ್ಪತ್ತಿಯೋ ಅದು ಅದಾಗಿಯೇ ಇರುವುದು. ಅದರ ಹೊರತಾಗಿ ಅದಕ್ಕೆ ಇನ್ನೊಂದು ಅಸ್ತಿತ್ವ ಇರುವುದಿಲ್ಲ. ದ್ವಿತೀಯ ಕಾರಣಾಭಾವಾದ ಅನುತ್ಪನ್ನವಿದಂ ಜಗತ್ತು. ಕಾರಣದ ಸತ್ತೇ ಹೊರತಾಗಿ ಅದರಿಂದ ಆಗಿರ್ತಕ್ಕ ಕಾರ್ಯ ಪೃಥಕ್ ಉಳಿಯುವುದಿಲ್ಲ ಎಂದಾದರೆ ಕಾರಣವೇ ಇದೆ. ಕಾರ್ಯ ಕಾರಣ ಸ್ವರೂಪದಿಂದ ನೋಡಿದ್ರೆ ಕಾರಣದ ಸಾಕ್ಷಾತ್ಕಾರ ಆಗ್ತದೆ. ನಾನು ನನ್ನ ಮೂಲ ಸ್ವರೂಪದ ಆ ಅರಿವಿನಿಂದ ಇದ್ಬಿಟ್ರೆ ಬ್ರಹ್ಮ ಆಗ್ಬಲ್ಲೆ. ಹೀಗೆ ಜ್ಞಾನಿಗಳು ಜಗತ್ತನ್ನ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠ ಎಲ್ಲ ಬ್ರಹ್ಮರೂಪವಾಗಿ ನೋಡ್ತಾರೆ. ಬಲ್ಲವರು ಚಿನ್ನದ ದಾಗಿನೆ ಅಂದ್ರೆ ಚಿನ್ನ ಅಂತ ನೋಡ್ತಾರೆ. ಯದ್ವನ್ ಮೃಣ್ಮಯೋ ಘಟ. ಒಂದು ಮಣ್ಣಿನ ಕೊಡ ಹೇಗೆ ಮಣ್ಣಿನ ರೂಪವಾಗಿ ಇರುತ್ತದೆಯ, ದೃಶ್ಯಮಾನೇ ಘಟೇ ಯದ್ವತ್ ಮೃತ್ತಿಕಾ ಭಾತಿ ವೈ ಬಲಾತ್ ದೃಶ್ಯಮಾನೇ ಪ್ರಪಂಚೇಪಿ ಬ್ರಹ್ಮೈವ ಭಾತಿ ಭಾಸ್ವರ. ಮಣ್ಣಿನ ಕೊಡ ನೋಡುವಾಗ ಮಣ್ಣೇ ಕಾಣುತ್ತಲ್ಲ, ಮೊಟ್ಟಮೊದಲು ಕಾಣುವುದು ಮಣ್ಣು. ಹಾಗೆಯೇ ದೃಶ್ಯಮಾನೇ ಪ್ರಪಂಚೇಪಿ ಬ್ರಹ್ಮೈವ ಭಾತಿ ಭಾಸ್ವರ. ನೋಡಬಹುದರೆ ಈ ಬ್ರಹ್ಮಾಂಡದಲ್ಲಿ ಬ್ರಹ್ಮವೇ ತುಂಬಿಕೊಂಡಿದ್ದಂಗೆ ಕಾಣುತ್ತೆ ವಿನಃ ಅದರ ಹೊರತಾಗಿ ಬೇರೆ ಒಂದು ಇದೆ ಎಂಬುವಂಥ ಒಂದು ಅರಿವು ಉಂಟಾಗುತ್ತಿಲ್ಲ, ಜ್ಞಾನಿಗಳಿಗೆ ಉಂಟಾಗುವುದಿಲ್ಲ. ನಾಲ್ಕನೇ ಮಹಾವಾಕ್ಯ ಅಥರ್ವವೇದ. ಅಯಮಾತ್ಮ ಬ್ರಹ್ಮ.
ಈ ಆತ್ಮಸ್ವರೂಪವೇ ಬ್ರಹ್ಮವಾಯಿತು ಮತ್ತು ಬೇರೆ ಬ್ರಹ್ಮವಿಲ್ಲ ಎಂಬುವಂಥದ್ದು ಈ ವಾಕ್ಯದ ಅರ್ಥ. ಸ್ವಪ್ರಕಾಶ ಪರೋಕ್ಷತ್ವಂ ಅಯಮಿತ್ಯುಕ್ತೋ ಮತಂ ಅಹಂಕಾರಾದಿ ದೇಹಾಂತಂ ಪ್ರತ್ಯಗಾತ್ಮೇ ವಿಧೀಯತೆ. ದೃಶ್ಯಮಾನಸ್ಯ ಸರ್ವಸ್ಯ ಜಗತಸ್ತತ್ವಮೀರ್ಯತೆ ಬ್ರಹ್ಮ ಶಬ್ದೇನ ತದ್ಬ್ರಹ್ಮ ಸ್ವಪ್ರಕಾಶಾತ್ಮರೂಪತಃ. ಈ ಕಾಣುವಂಥ ಜಗತ್ತಿನ ತತ್ವ, ಸಾರ ಸ್ವರೂಪ, ಶುದ್ಧ ರೂಪ ಅಂದರೆ ಬ್ರಹ್ಮ. ಸ್ವಪ್ರಕಾಶ ಪರೋಕ್ಷತ್ವಂ ಅಯಮಿತ್ಯುಕ್ತಿತೋ ಮತಂ. ಅಯಂ ಆತ್ಮ ಬ್ರಹ್ಮ, 3 ಪದಗಳಿದ್ದಾವೆ. ತನ್ನ ಪ್ರಕಾಶಕ್ಕೆ, ತನ್ನ ಅರಿವಿಗೆ ಒಂದಾಗಿ ಇರುವ, ಅಪರೋಕ್ಷವಾಗಿ ಇರುವ, ತನ್ನ ಪ್ರಕಾಶಕ್ಕೆ ಭಿನ್ನವಾಗಿ ಉಳಿದಿರುವ, ತನ್ನ ಪ್ರಕಾಶವೇ ಆಗಿರುವ ಯಾವುದೋ ಅದೇ ಅಯಂ, ಇವನು ಎಂದು ಹೇಳಿಸಿಕೊಳ್ಳುವುದು. ಅಹಂಕಾರಾದಿ ದೇಹಾಂತಂ ಪ್ರತ್ಯಗಾತ್ಮಿ ವಿಧೀಯತೆ. ಆತ್ಮ ಅಂದ್ರೆ ಅಹಂಕಾರಾದಿ ದೇಹಾಂತಂ, ನಾನು ಎಂಬ ಅಹಂಕಾರ ಸಮೇತವಾಗಿ ದೇಹ ಕೂಡಿ ದೇಹ ಹಿಡಿಕೊಂಡು ಅಹಂಕಾರ ಸಮೇತವಾಗಿ ಎಲ್ಲದು ಅಹಂಕಾರದಿಂದ ದೇಹದವರೆಗಿನ ಎಲ್ಲ ಈ ಆಭಾಸ ಕಳೆದು ಉಳಿದು ಯಾವುದು ತನ್ನ ಪ್ರಕಾಶದಿಂದಲೇ ಬೆಳಗುತ್ತಿರುತ್ತದೆಯೋ ಅದೇ ಪ್ರತ್ಯೇಗಾತ್ಮ ಸ್ವರೂಪ. ಅಲ್ಲಿ ದೇಹದ ಆಕಾರವಿಲ್ಲ, ನಾನೆಂಬುವ ಅಹಂಕಾರ ಇಲ್ಲ. ಎಲ್ಲದೂ ಅಳದು ಹೋದ ಮೇಲೆ, ಆಕಾರ ಅಳದು ಹೋದ ಮೇಲೆ ದಾಗಿನೆ ಅಂದ್ರೆ ಬರೀ ಚಿನ್ನದ ಗಟ್ಟಿಯೇ ಸರಿ. ಹಾಗೆ ಇದು ಒಂದು ದಾಗಿನೆ ಇದ್ದಂಗೆ. ದೇಹ, ಅಹಂಕಾರ, ಇಂದ್ರಿಯಗಳು, ಮನಸ್ಸು ದಾಗಿನಿ ಆಕಾರ ಒಂದು, ಅದರಲ್ಲಿ ಒಂದು ಕೆಲಸ ಚೆನ್ನಾಗಿ ಕಾಣುವಂತೆ ಒಂದು ಸೂಕ್ಷ್ಮ ಕೆಲಸ ನಡೆದಿರ್ತದೆ ಅಲ್ಲ. ಹಾಗೆಯೇ ದೇಹ ಅಂದ್ರೆ ಆಕಾರ, ಇಂದ್ರಿಯಗಳು ಅಂದ್ರೆ ಅದರಲ್ಲಿ ಸಣ್ಣ ಮಾಡಿರುವ ಆ ಕಸುಬಿನ ಕೆಲಸ. ಒಟ್ಟು ಅಳಿಸ್ಬಿಟ್ರೆ ಒಂದು ಚಿನ್ನದ ಗಟ್ಟಿ, ಒಂದು ಸುವರ್ಣ ಇದ್ದಂತೆ ಇಲ್ಲಿ ಆನಂದಘನ ಪರಬ್ರಹ್ಮ ಒಂದೇ ಇರುತ್ತೆ. ಬ್ರಹ್ಮ ಶಬ್ದೇನ ತದ್ಬ್ರಹ್ಮ ಸ್ವಪ್ರಕಾಶಾತ್ಮ ರೂಪಕಂ ದೃಶ್ಯಮಾನಸ್ಯ ಸರ್ವಸ್ಯ ಜಗತಸ್ತತ್ವಮೀರ್ಯತೆ ಬ್ರಹ್ಮ ಶಬ್ದೇನ. ಕಂಡುಬರುವ ಈ ಚರಾಚರ ವಿಶ್ವದ ತತ್ವ ಅಂದ್ರೆ ಸಾರವಾದ ಶುದ್ಧ ರೂಪ ಅಂದ್ರೆ ಬ್ರಹ್ಮ. ಈ 2 ಉಪನಿಷತ್ತುಗಳ ಮೊದಲು ರಾಮ ರಹಸ್ಯ ಎಂಬುವಂಥದ್ದು ಇನ್ನೊಂದು ಉಪನಿಷತ್ತಿದೆ. ಈ 3 ಉಪನಿಷತ್ತುಗಳು ರಾಮನಿಗೆ ಸಂಬಂಧಪಟ್ಟವು. ಬ್ರಹ್ಮರೂಪದಿಂದ ಎಲ್ಲಾ ಉಪನಿಷತ್ತುಗಳು ರಾಮನಿಗೆ ಸಂಬಂಧಪಟ್ಟವು. ರಾಮ್ ಎಂಬ ಶಬ್ದದ ದೃಷ್ಟಿ ಇಟ್ಟುಕೊಂಡು ನಾವು ವಿಚಾರ ಮಾಡುವಲ್ಲಿ ಈ 3 ಉಪನಿಷತ್ತುಗಳು ರಾಮನಿಗೆ ಸಂಬಂಧಪಟ್ಟವು. ರಾಮ ರಹಸ್ಯದ ಕೊನೆಯ ಭಾಗದಲ್ಲಿ ಇರುವ ರಾಮ ಎಂಬ ಶಬ್ದದ, ರಾಮ್ ಈ ಮಂತ್ರದ ಅರ್ಥ ಏನು ಎಂಬುದನ್ನು ನಾವು ನೋಡಾಗಿದೆ. ರಾಮ ರಹಸ್ಯದ ಪ್ರಾರಂಭದಲ್ಲಿ ಸನಕಾದ್ಯ ಯೋಗಿವರ್ಯ
अन्ये च ऋषयस्तथा ಪ್ರಹ್ಲಾದಾದ್ಯಾ ವಿಷ್ಣುಭಕ್ತ ಹನುಮಂತಂ ಅಥ ಬ್ರುವನ್. ಹೀಗಿದೆ, ಇದರಿಂದಲೇ ಪ್ರಾರಂಭ. ಸನಕಾದಿಗಳು ಮತ್ತು ಬೇರೆ ಜ್ಞಾನಿಗಳು, ಋಷಿಗಳು, ಪ್ರಹ್ಲಾದಾದಿ ವಿಷ್ಣು ಭಕ್ತರು ಹನುಮಂತನ ಸಮೀಪ ಬಂದು ಅಬ್ರುವನ್ ಕೇಳ್ಕೊಂಡ್ರು. ವಾಯುಪುತ್ರ ಮಹಾಬಾಹೋ ಕಿಂ ತತ್ವಂ ಬ್ರಹ್ಮವಾದಿನಾಂ ಪುರಾಣೇಷ್ವಷ್ಟಾದಶಸು ಸ್ಮೃತಿಷು ಅಷ್ಟಾದಶಸ್ವತಿ. ಅಪ್ಪ ಆಂಜನೇಯ, ವಾಯುಪುತ್ರ, ಮಹಾಬಾಹು, ನೀನು ಬಲ, ವೀರ್ಯ, ಬ್ರಹ್ಮಚರ್ಯ, ಜ್ಞಾನ, ವೈರಾಗ್ಯ, ಗುರುಭಕ್ತಿ, ಗುರು ಸೇವೆ ಅಂತೂ ಒಟ್ಟು ಎಲ್ಲ ವಿಧದಿಂದಲೂ ನೀನು ಒಂದು ಆದರ್ಶನು, ಪರಮಾರ್ಥದ ಒಂದು ಆದರ್ಶ ವ್ಯಕ್ತಿ, ವಿದ್ವಾಂಸನು ಹೌದು. ಮತ್ತು ಅಷ್ಟೇ ಅಲ್ಲ, 108 ಉಪನಿಷತ್ತುಗಳನ್ನು ರಾಮದೇವರ ಮುಖಾರವಿಂದದಿಂದ ತಿಳ್ಕೊಂಡವ. ಹೀಗಿರೋದ್ರಿಂದ ಕಿಂ ತತ್ವಂ ಬ್ರಹ್ಮವಾದಿನ, ಬ್ರಹ್ಮವಾದಿಗಳ ಮುಖ್ಯ ಗುರಿಯಾಗಿದೆ. ಹದಿನೆಂಟು ಪುರಾಣ, 18 ಸ್ಮೃತಿಗಳಲ್ಲಿ ಯಾವ ಒಂದನ್ನು ಗುರಿ ಇಟ್ಟು ಹೇಳಿದು ಅಂಥ ಬ್ರಹ್ಮವಾದಿಗಳಿಗೆ ಇಷ್ಟವಾದ ತತ್ವ ಯಾವುದು? ಚತುರ್ವೇದೇಷು ಶಾಸ್ತ್ರೇಷು ವಿದ್ಯಾ ಸ್ವಾಧ್ಯಾತ್ಮಿಕೇಪಿ ಚ ಸರ್ವೇಷು ವಿದ್ಯಾದಾನೇಷು ವಿಘ್ನ ಸೂರ್ಯೇಶ ಶಕ್ತಿಷು ಏತೇಷು ಮಧ್ಯೆ ಕಿಂ ತತ್ವಂ ಕಥಯತ್ವಂ ಮಹಾಬಲಂ. 4 ವೇದಗಳಲ್ಲಿಯೂ 6 ಶಾಸ್ತ್ರಗಳಲ್ಲಿಯೂ ಅಧ್ಯಾತ್ಮ ಪ್ರಧಾನವಾಗಿರುವಂಥ ಗ್ರಂಥಗಳಲ್ಲಿಯೂ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟ ಅನೇಕ ವಿದ್ಯೆಗಳಲ್ಲಿಯೂ ಎಲ್ಲ ವಿದ್ಯೆಗಳ ದಾನದಲ್ಲಿಯೂ ಗಣಪತಿ, ಸೂರ್ಯ, ಈಶಾ, ಶಕ್ತಿ ಮುಂತಾದವುಗಳಲ್ಲಿಯೂ ಇದ್ದ ಯಾವ ಒಂದು ಸತ್ಯ ತತ್ವವಿದೆ ಅದನ್ನ ನಮಗೂ ಸುಖ ಹೇಳುವುದ್ಯಾ? ನಾವು ನಿನ್ನನ್ನು ಆಶ್ರಯಿಸಿ ಇಲ್ಲಿವರೆಗೆ ಬಂದಿದ್ದೀವಿ, ಕೇಳ್ಕೊಳ್ಬೇಕು ನೀನು ಹೇಳುವೆ ಅಂತ. ಹೀಗಿರೋದ್ರಿಂದ ಹೇ ಮಹಾಬಾಹು, ಅಷ್ಟು ನನಗೆ ತಿಳಿಸಿ ಹೇಳಿದ್ಯಾ? ಆಗ ಶೃಣುಧ್ವಂ ಮಾಮಕೀಂ ವಾಚಂ ಭವಬಂಧ ವಿನಾಶಿನಿ. ಒಳ್ಳೆಯದು, ಏನಿಲ್ಲ. ಭವಬಂಧವನ್ನು ನಷ್ಟಪಡಿಸುವ ನನ್ನ ವಾಣಿಯನ್ನು ಕೇಳಿ. ಏತೇಷು ಚೈವ ಸರ್ವೇಷು ತತ್ವಂಚ ಬ್ರಹ್ಮತಾರಕಂ
ಈ ಎಲ್ಲ ನೀವು ಎಷ್ಟು ಕೇಳಿದ್ರೋ, ಎಷ್ಟು ಇದೆಯೋ ಕೇಳೋದು ಮತ್ತು ಜಗತ್ನಲ್ಲಿ ಎಷ್ಟೆಂದು ತೋರ್ಕೊಳ್ಳುವುದೋ, ಅದೃಶ್ಯ ಜಗತ್ನಲ್ಲಿ ಎಷ್ಟೆಂದು ಒಳಪಟ್ಟಿರೋದೋ, ಏತೇಷು ಚೈವ ಸರಳೇಶು, ಈ ಎಲ್ಲದರಲ್ಲಿಯೂ ತತ್ವವಾಗಿರುವಂಥ ತಾರಕ ಬ್ರಹ್ಮ ಯಾವುದು ಅಂದರೆ, ನಾನು ತಿಳ್ಕೊಂಡದ್ದು ಹೇಳ್ತೇನೆ. ರಾಮ ಏವ ಪರಂ ಬ್ರಹ್ಮ, ರಾಮ ಏವ ಪರಂ ತಪಃ, ರಾಮ ಏವ ಪರಂ ತತ್ವಂ, ಶ್ರೀರಾಮೋ ಬ್ರಹ್ಮ ತಾರಕಂ. ರಾಮ ಏವ ಪರಬ್ರಹ್ಮ. ಆ ಬ್ರಹ್ಮ ಅಂದರೆ ರಾಮ, ರಾಮ ಅಂದರೆ ರಾಮೋನ ಮಾನುಷೋ ರೂಪ. ರಾಮ ಅಂದರೆ ಕೇವಲ ಒಬ್ಬ ಮನುಷ್ಯನ ಮಗ ಅಂತ ಅರ್ಥವಲ್ಲ. ರಾಮ ಏವ ಪರಂ ತತ್ವಂ. ಈ ರಾಮನೇ ಪರಂ ತತ್ವ, ಶ್ರೇಷ್ಠ ತತ್ವ. ಶ್ರೀರಾಮೋ ಬ್ರಹ್ಮ ತಾರಕಂ. ರಾಮ ಏವ ಪರಂ ಬ್ರಹ್ಮಂ, ರಾಮ ಏವ ಪರಂ ತಪ. ರಾಮನೇ ಪರಬ್ರಹ್ಮ, ರಾಮನೇ ಪರಂ ತಪಃ, ಆಲೋಚನಾಖ್ಯಂ ತಪಃ. ಆತ್ಮವಿಚಾರ ರೂಪವಾಗಿರುವಂಥ ಆತ್ಮಜ್ಞಾನ ಪ್ರಾಪ್ತಿಗಾಗಿ ಇರುವ ಅಧ್ಯಾತ್ಮ ಶ್ರವಣ ರೂಪವಾದದ್ದು, ಅಧ್ಯಾತ್ಮ ಮನರೂಪವಾದದ್ದು, ಆತ್ಮ ವಿಚಾರಣೆಯ ರೂಪವಾದದ್ದು ಯಾವ ತಪವೋ, ಆ ತಪವೂ ಕೂಡ ಕೋಹಂ ಕಥಮಿದಂ ಜಾತಂ ಕೋವಾಗರ್ತಾಸ್ಯ ವಿಚ್ಯತೆ. ನಾನ್ಯಾರು, ಇದು ಹೆಂಗಾಯ್ತು, ಇದರ ಉತ್ಪತ್ತಿ ಮಾಡ್ತಕ್ಕವನು ಯಾವನು, ಆತನ ನನ್ನ ಆಯ್ಕೆ ಹೇಗಾಗುವುದು, ಈ ಸಂಸಾರ ನಿವೃತ್ತಿ ಹೇಗೆ ಆಗುವುದು ಎಂಬುದನ್ನು ವಿಚಾರಿಸುವಂಥದ್ದೇ ತಪಸ್ಸು. ಇದೇ ದೊಡ್ಡ ತಪಸ್ಸು. ಯಸ್ಯ ಜ್ಞಾನಮಯಂ ತಪಃ. ದೇವರ ತಪಸ್ಸು ಕೂಡ ಇದೆ, ಆತ್ಮನಿಷ್ಠೆಯೇ ತಪಸ್ಸು. ಆ ಆತ್ಮನಿಷ್ಠೆಯು, ಆತ್ಮನಿಷ್ಠೆಯಿಂದ ಲಭ್ಯವಾದ ಆ ಬ್ರಹ್ಮವು, ಆ ಪರತತ್ವವು ರಾಮ ಏವ ಪರಂ ತತ್ವಂ. ಆ ಬ್ರಹ್ಮ, ತಾರಕ ಬ್ರಹ್ಮವೂ ಕೂಡ ಶ್ರೀರಾಮ. ಗರ್ಭ ಜನ್ಮ ಜರಾ ಮರಣ ಸಂಸಾರ ಭಯಾತ್ ಸಂತಾರಯತೀತಿ ತಾರಕ. ಗರ್ಭ ಜನ್ಮ ಜರಾ ಮೃತ್ಯು ಭಯಾತ್ ಸಂತಾರಯತೀತಿ ತಾರಕಂ. ಗರ್ಭವಾಸ, ಜನ್ಮ, ಆಮೇಲೆ ಅಸ್ತಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ನಶ್ಯತಿ. ಅಸ್ತಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ನಶ್ಯತಿ. ಹಿಂಗೆ ಷಡ್ಭಾವ ವಿಕಾರ. ಇವುಗಳಿಂದ ಬಿಡಿಸುವಂಥದ್ದು, ಗರ್ಭದಿಂದ ಬಿಡಿಸುವಂಥದ್ದು ಅಂದರೆ ಮತ್ತು ಜನ್ಮಕ್ಕೆ ಹಾಕದೇ ಇರುವಂಥದ್ದು. ಜನ್ಮದಿಂದ ಬಿಡಿಸುವಂಥದ್ದು ಅಂದರೆ ಜನ್ಮಕ್ಕೆ ಕಾರಣವಾಗಿರುವಂತಹ ವಾಸನೆಯಿಂದ ಬಿಡಿಸುವಂಥದ್ದು. ಮರಣದಿಂದ ಬಿಡಿಸುವಂಥದ್ದು ಅಂದರೆ ಮರಣ ಅತ್ಯಂತ ವಿಸ್ಮೃತಿ, ಆತ್ಮವಿಸ್ಮೃತಿಯಿಂದ ಬಿಡಿಸುವಂಥದ್ದು, ಅಜ್ಞಾನದಿಂದ ಬಿಡಿಸುವಂಥದ್ದು. ಹೀಗೆ ಇವುಗಳಿಂದ ಆಗಿರುವಂತಹ ಈ ಸಂಸಾರದಿಂದ ಬಿಡಿಸುವಂಥದ್ದು ಅಂದರೆ ದೃಶ್ಯ ನಾಮರೂಪದಿಂದ ಬಿಡಿಸುವಂಥದ್ದು, ಅದು ತಾರಕ. ಹೀಗೆ ಈ ಆತ್ಮವಿಸ್ಮೃತಿಗೆ ಕಾರಣವಾಗಿರುವಂಥ ಎಲ್ಲ ಈ ಪರಂಪರೆಯಿಂದ ಬಿಡಿಸಿ ಭವಸಮುದ್ರದ ಪರ
ದಡವನ್ನು ಕಾಣಿಸಿ ಆತ್ಮಸ್ವರೂಪದಲ್ಲಿ ಬೆರೆಸಿ ಬ್ರಹ್ಮ ಮಾಡುವಂಥ ಆ ತಾರಕ ರೂಪ ಬ್ರಹ್ಮ ಶ್ರೀರಾಮನೇ ಸರಿ. ಹೀಗೆ ರಾಮನು ಯಾರು ಎಂಬ ಪ್ರಶ್ನಕ್ಕೆ ಉಪನಿಷತ್ತಿನ ದೃಷ್ಟಿ ಹೇಗಿದೆ ಎಂಬುದನ್ನು ನಾವು ಈಗ ನೋಡ್ತಾ ಇದ್ದೀವಿ. ಅದರಲ್ಲಿ ರಾಮ ರಹಸ್ಯ ಎಂಬ ಉಪನಿಷತ್ತಿನ ಮೊದಲನೇ ಪ್ರಾರಂಭ ಏನು ಅಂತ ಆಲೋಚನೆ ಮಾಡ್ತೀವಿ. ಇದರಿಂದ ಏನಾಯಿತು? ಶ್ರೀರಾಮ ಅಂದ್ರೆ ದಶರಥ ಪುತ್ರ, ದಾಶರಥಿ ರಾಮ ಎನ್ನುವಂಥದ್ದು ಔಪಾಧಿಕ ದೃಷ್ಟಿಯಿಂದ ಇದ್ರೂ ಕೂಡ ಯಾವಾತನು ದಾಶರಥಿ ರಾಮನಾದನೋ ಆ ರಾಮನ ಮೂಲ ಸ್ವರೂಪ ಯಾವಾತನು ಆದನೋ ಅವನು ಆಗುವ ಪೂರ್ವದಲ್ಲಿ ಏನಾಗಿದ್ನು ಅಂದ್ರೆ ಬ್ರಹ್ಮರೂಪನಾಗಿದ್ನು. ಜನಿಸಿದ್ನೇ ಏತಕ್ಕಾಗಿ? ಬ್ರಹ್ಮಸ್ವರೂಪದ ಸಾಕ್ಷಾತ್ಕಾರ ಮಾಡಿಕೊಡೋದಕ್ಕಾಗಿ ಗುರು ರೂಪದಿಂದ ಜನಿಸಿದ. ಬ್ರಹ್ಮಕ್ಕೆ ನಾಮರೂಪ ಅಂದ್ರೆ ಗುರು ಸ್ವರೂಪ. ಹೀಗೆ ಗುರು ಸ್ವರೂಪವಾದದ್ರಿಂದಲೇ ಈ ಅಷ್ಟೋತ್ತರ ಶತೋಪನಿಷತ್ತುಗಳನ್ನ ಪ್ರಕಟಪಡಿಸಿ ಆಂಜನೇಯನ ಮೂಲಕವಾಗಿ ಜಗತ್ತಿನಲ್ಲಿ ಎಲ್ಲ ಬಿತ್ತರಿಸಿದನು. ಆದ್ದರಿಂದ ಶ್ರೀರಾಮ ಗುರು, ಆಂಜನೇಯನಿಗೆ ಶ್ರೀರಾಮನೇ ಗುರು. ಆಂಜನೇಯನ ಅವತಾರ ಆಗಿರುವಂತಹ ಸಮರ್ಥರಿಗೂ ಶ್ರೀರಾಮನೇ ಗುರು. ಹೀಗೆ ಸಮರ್ಥ ಸಂಪ್ರದಾಯ ಅಂದ್ರೆ ಗುರು ಸಂಪ್ರದಾಯ. ಎಲ್ಲ ದೇವತೆಗಳಲ್ಲಿ ಗುರು ಭಾವನೆ ಇಟ್ಕೊಂಡು ನಡ್ಕೊಳ್ಬೇಕು. ನಾರಾಯಣಂ ಪದ್ಮಭವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಿಂ ಗೋವಿಂದ ಯೋಗೀಂದ್ರ ಮಥಾಸ್ಯ ಶಿಷ್ಯಂ ಶ್ರೀ ಶಂಕರಾಚಾರ್ಯ ಮಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂತ್ರೋಟಕಂ ವಾರ್ತಿಕಕಾರಮನ್ಯಾನ್ ಅಸ್ಮದ್ಗುರೂನ್ ಸಂತತಮಾನತೋಸ್ಮಿ. ತಾತ್ಪರ್ಯ ನಾರಾಯಣನಿಂದ ಆದಿನಾರಾಯಣನಿಂದ ಬಂದು ಇರುವ ಎಲ್ಲಾ ದೇವತೆಗಳಲ್ಲಿ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶಋಷುಭ್ಯೋ ಮಹದ್ಭ್ಯೋ ನಮೋ ಗುರುಭ್ಯ. ಬ್ರಹ್ಮವಿದ್ಯೆ ಸಂಪ್ರದಾಯ ನಡೆಸಿಕೊಂಡು ಬಂದವರು ಎಲ್ಲ ದೇವ ಋಷಿ ಮುನಿಗಳು ಗುರುಗಳೇ. ಗುರು ಸಂಪ್ರದಾಯವೇ ಜಗತ್ತಿನಲ್ಲಿ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂ ಜಗದ್ಗುರು. ಹೀಗೆ ಸಮರ್ಥ ಸಂಪ್ರದಾಯ ಕೂಡ ನಾರಾಯಣನಿಂದಲೇ ಪ್ರಾರಂಭ. ಹೀಗೆ ಶ್ರೀರಾಮನು ಪರಬ್ರಹ್ಮವೇ, ವೇದವೇದ್ಯನು, ಉಪನಿಷದ್ ಗಮ್ಯ ಪರಬ್ರಹ್ಮವೇ ಶ್ರೀರಾಮ ಎಂಬುದು ಇದರಿಂದ ಸ್ಪಷ್ಟವಾದದ್ದು. ಈ ರಾಮರಹಸ್ಯ ಉಪನಿಷತ್ನಲ್ಲಿ ವಿಶೇಷವಾಗಿ ತಾರಕ ಬ್ರಹ್ಮಣೋ ರಾಮಚಂದ್ರಸ್ಯ ಮಂತ್ರಗ್ರಾಮಂ ನೋ ಗೃಹೀತಿ ಎಂದು ಕೇಳ್ಕೊಂಡದ್ದಿದೆ. ಕೇಳುವನು ಆಂಜನೇಯನೇ, ಕೇಳುವರು ಸನಕಾದಿ ಮುನಿಗಳು. ಮುಂದೆ ಈ ಮಂತ್ರಗ್ರಾಮ ಅಂದ್ರೆ ಮಂತ್ರ ಸಮುದಾಯ, ಶ್ರೀರಾಮನ ಮಂತ್ರ ಸಮುದಾಯ ಕೊನೆವರೆಗೂ ಈ ರಾಮ ರಹಸ್ಯ ಉಪನಿಷತ್ನಲ್ಲಿ ಇದೆ.
ಪ್ರತಿ ಒಂದು ಮಂತ್ರದ ಅಂದರೆ ಎರಡನೇ ಅಧ್ಯಾಯದ ಕೊನೆಯವರೆಗೂ ಈ ರಾಮರಹಸ್ಯ ಉಪನಿಷತ್ನಲ್ಲಿ ಮಂತ್ರಗಳ ವಿಚಾರ ಎಲ್ಲ ಮಾಡಾಗಿದೆ. ದೇವತಾ, ಋಷಿ, ಛಂದಸ್ಸು, ಕಲಾ, ಕವಚ, ಕೀಲಕ, ಶಕ್ತಿ ಇದೆಲ್ಲ ಧ್ಯಾನ, ಅಂಗನ್ಯಾಸ, ಕರನ್ಯಾಸ ಎಲ್ಲ ಹೇಳಿದ್ದಾರೆ. ಮುಂದೆ 3ನೇ ಅಧ್ಯಾಯದಲ್ಲಿ ಆಂಜನೇಯ ಮಹಾಬಲ ಪೂರ್ವೋಕ್ತ ಮಂತ್ರಾಣ ಪೂಜಾಪೀಠಂ ಅನುಬ್ರೂಹೀತಿ. ಪೀಠದ ಕ್ರಮ, ಪೂಜಾಪೀಠದ ಕ್ರಮ ಎಲ್ಲ 3ನೇ ಅಧ್ಯಾಯದಲ್ಲಿ ಇದೆ. ಅಂಗದೇವತ ಯಾವ್ಯಾವು, ಹ್ಯಾಂಗೆ ಅಂತಾನು ಅಂತ ಎಲ್ಲ ಅದರ ವಿವೇಚನ ಇದೆ. ಮುಂದೆ 4ನೇ ಅಧ್ಯಾಯದಲ್ಲಿ ಪುರುಷರಣ ವಿಧಿ, ಹೇಗೆ ಪುರುಷರಣ ಮಾಡಬೇಕು ಇಂತಾನು ಅಂತ ಅದರ ವಿವರಣ ಹೇಳಿಕೊಟ್ಟಿದ್ದಾರೆ. ಈ 4ನೇ ಅಧ್ಯಾಯದಲ್ಲಿ ಪುರುಷರಣ ಕ್ರಮ, ಹೋಮ, ತರ್ಪಣ, ಹವನ ಈ ಕ್ರಮದಿಂದ ಎಲ್ಲ ಹೇಳಿಕೊಟ್ಟ ಮೇಲೆ ಬ್ರಾಹ್ಮಣ ಭೋಜನ ಇದನ್ನೆಲ್ಲ ಹೇಳಿ ಮುಗಿಸಿದ ಮೇಲೆ ಜೀವನ್ಮುಕ್ತೋ ಭವಿಷ್ಯತಿ. ಈ ರಾಮಮಂತ್ರಗಳ ಅಥವಾ ಮಂತ್ರದ ಪುರಶ್ಚರಣದಿಂದ ಮನುಷ್ಯನು ಜೀವನ್ಮುಕ್ತನಾಗುವನು. ಅಣಿಮಾದಿಭಿರ್ ಭಜತ್ತೇನಂ ಯೂನಂ ವರವಧೂರಿವ ಅಧಿಕೇಶು ಕಾರ್ಯೇಶು ಮಹಾಪತ್ಸು ಚ ಸರ್ವದಾ ನೈವ ಯೋಜ್ಯೋ ರಾಮಮಂತ್ರ ಕೇವಲ ಮೋಕ್ಷಸಾಧಕ. ಅಣಿಮಾದಿ ಸಿದ್ಧಿಗಳು ಉಂಟಾಗ್ತವೆ. ಅಕ್ಷರ ಲಕ್ಷ್ಯಕ್ಕೆ ದೇವತೆ ಅಭಿಮುಖವಾಗುತ್ತೆ ಮತ್ತು ಅಕ್ಷರ ಕೋಟಿಗೆ ಸಾಕ್ಷಾತ್ಕಾರ ಆಗ್ತದೆ ಎಂದು ಮಂತ್ರಶಾಸ್ತ್ರದ ಸಿದ್ಧಾಂತ. ಆ ಮಂತ್ರದ ಪುರಶ್ಚರಣ ಯಥೋಕ್ತ ಆದರೆ ಅಣಿಮಾದಿ ಸಿದ್ಧಿಗಳು ಉಂಟಾಗ್ತವೆ. ಅಣುವಾಗಿ ವಿಚರಿಸೋದು, ಎಲ್ಲಾದರೂ ಜಾರಿ ಹೋಗೋದು, ಸೂಕ್ಷ್ಮ ಸಣ್ಣ ರಂಧ್ರದಿಂದ ಹೊರಬೀಳೋದು, ಹಗುರಾಗೋದು, ದೊಡ್ಡದು ಆಗೋದು, ವಜ್ಜೆ ಆಗೋದು, ಮನಸ್ಸಿನಲ್ಲಿ ಇಚ್ಛಿಸಿದ್ದನ್ನು ಪಡ್ಕೊಳ್ಳೋದು. ಇಲ್ಲಿಂದ ಚಂದ್ರನಿಗೆ ಮುಟ್ಟಬೇಕು ಅಂತ ಹೇಳಿದ್ರು ಕೈ ದೊಡ್ಡ ಮಾಡಿ ಬಟ್ಟಿನಿಂದ ಮುಟ್ಟಬಹುದು. ರಾಕಾಂಗ ಎಲ್ಲರನ್ನೂ ವಶದಲ್ಲಿ ಇಟ್ಕೊಳ್ಳೋದು, ಎಲ್ಲರನ್ನೂ ಆಳುವುದು ಈಶತ್ವ. ಹೀಗೆ ಅಷ್ಟಮಹಾಸಿದ್ಧಿಗಳು ಇದ್ದಾವೆ. ದ್ರವ್ಯ ಮಂತ್ರ ಕ್ರಿಯಾಕಾಲ ಸಿದ್ಧಿದ ಸಾಧು ಸಿದ್ಧಿದ ಇವು ಸಿದ್ಧಿಗಳು ಏನೋ ಹೌದು, ಮಂತ್ರಗಳಿಂದ ಉಂಟಾಗೋದು ಇದು ಒಂದು ಲಾಭ ಎನ್ನುವುದು ನಿಜ. ಪರಮಾತ್ಮ ಪದ ಪ್ರಾಪ್ತವು ನೋಪಕುರುವಂತಿ ಕಾಶ್ಚನ. ಈ ಸಿದ್ಧಿಗಳು ಪರಮಾತ್ಮ ಪದದ ಪ್ರಾಪ್ತಿಗಾಗಿ ಮಾತ್ರ ಯಾವ ಪ್ರಯೋಜನಕರವಾದವುಗಳು ಕೂಡ. ಆದ್ದರಿಂದ ಆಂಜನೇಯ ಹೇಳ್ತಾನೆ, ಹೌದು ವರವಧೂರಿವ, ಪ್ರಾಯಕ್ಕೆ ಬಂದ ವರನನ್ನು ಹೇಗೆ ವಧು ಆಶ್ರಯಿಸುವಳು
ಹಾಗೆಯೇ ಅನಿಮಾದಿಗಳು ಆ ಮಂತ್ರಸಿದ್ಧನಿಗೆ ಆಶ್ರಯಿಸಿದರೂ ಕೂಡ ಐಹಿಕೇಶು ಚ ಕಾರ್ಯೇಶು, ಈ ಐಹಿಕ ಕಾರ್ಯದಲ್ಲಿ ಅವುಗಳ ಉಪಯೋಗ ಆಗ್ತದೆ. ಈ ಜೀವನದ ಮಟ್ಟಿಗೆ ಪ್ರಪಂಚದಲ್ಲಿ ಒಂದು ಅಘಟಿತ ಕಾರ್ಯ ತೋರಿಸಿ ಮನಸ್ಸನ್ನ ಸೆಳೆಕೊಂಡು ಜಗತ್ತಿನಲ್ಲಿ ಒಂದು ಸಿದ್ಧ ಎಂದು ಮೆರೆಯುವುದಕ್ಕಾಗಿ ಸಾಕಷ್ಟು ಅದರ ಉಪಯೋಗವಾದರೂ ಕೂಡ ಪರಮಾತ್ಮ ಪದದ ಪ್ರಾಪ್ತಿ ಮಾತ್ರ ಈ ಸಿದ್ಧಿಗಳಿಂದ ಆಗುತ್ತಿಲ್ಲ. ಸಿದ್ಧಿಗಳ ವಿಷಯ ಅಂದ್ರೆ ಪ್ರಪಂಚವೇ ಸರಿ, ಒಂದು ಅಲೌಕಿಕ ಸಾಮರ್ಥ್ಯ. ಮೋಕ್ಷ ಸಾಧಕನಾದವನು ಮೋಕ್ಷವೇ ಮುಖ್ಯ ಪುರುಷಾರ್ಥ. ಅದರಿಂದ ನಿತ್ಯ ಸುಖದ ಪ್ರಾಪ್ತಿ ಆಗ್ತದೆ, ಪರಮಾತ್ಮನ ಐಕ್ಯ ಒದಗೋದು. ಅದಕ್ಕಾಗಿಯೇ ಜನ್ಮ. ಹೀಗಿರೋದ್ರಿಂದ ಮೋಕ್ಷವನ್ನು ಕೊಡತಕ್ಕ ಸಾಮರ್ಥ್ಯವುಳ್ಳ ರಾಮ ಮಹಾಮಂತ್ರದ ಉಪಯೋಗ ತುಚ್ಛ ಸಿದ್ಧಿಗಳಿಗಾಗಿ, ತುಚ್ಛ ಉಪಭೋಗಗಳಿಗಾಗಿ. ಉಪಭೋಗಗಳು ತುಚ್ಛವಾದವುಗಳು. ಏನು ಹೊಲಸು ದೇಹದ ಸುಖ ಮತ್ತು ಸೌಜನ್ಯ ಸೌಭಾಗ್ಯ. ತಾತ್ಪರ್ಯ, ದೇಹದ ಸುಖಕ್ಕಾಗಿ ಮೋಕ್ಷ ಸುಖದ ಸಾಧನವಾಗಿರುವಂತಹ ಮಹಾಮಂತ್ರವನ್ನು ಉಪಯೋಗಿಸಕೂಡದು. ಒಂದು ಬಿಲ್ಲಿ ಬಾಳುವ ಪದಾರ್ಥಕ್ಕಾಗಿ ಮಹಾ ಸಾಮ್ರಾಜ್ಯವನ್ನು ಧಾರೆ ಎರೆಯುವುದೇ ಅಲ್ಲ. ಐಹಿಕೆ ಸಮನುಪ್ರಾಪ್ತೆ ಮಾಂ ಸ್ಮರೇತ್ ರಾಮ ಸೇವಕಂ. ಏನಾದ್ರೂ ನಿಮಗೆ ಜೀವನ ಬೇಕಾಗ್ತದೆ, ಅಂಥ ಸಂದರ್ಭದಲ್ಲಿ ಏನಾದ್ರೂ ನಷ್ಟ ಕಷ್ಟ ಆದರೆ ಆ ಮಹಾಮಂತ್ರದ ಉಪಯೋಗ ಮಾಡಿಕೊಳ್ಳದೆ, ವಿನಿಯೋಗಿಸದೆ ನನ್ನನ್ನು ಸ್ಮರಿಸಿ. ರಾಮ ಸೇವಕನಾದ ನನ್ನನ್ನು ನೀವು ಸ್ಮರಿಸಿದ್ರೆ ನಿಮ್ಮ ಏನು ತೊಡಕು ತೊಂದರೆ ಇದೆಯೋ ಅದನ್ನು ಪೂರ್ಣಪಡಿಸ್ತೇನೆ, ನಷ್ಟಪಡಿಸ್ತೇನೆ. ಯೋ ರಾಮಂ ಸಂಸ್ಮರೇ ನಿತ್ಯಂ ಭಕ್ತ್ಯಾ ಮನುಪರಾಯಣ ತಸ್ಯಾಹಂ ಇಷ್ಟ ಸಂಸಿದ್ಧೈ ದೀಕ್ಷಿತೋಸ್ಮಿ ಮುನೀಶ್ವರ. ಯಾವಾತನು ರಾಮನನ್ನು ನಿತ್ಯದಲ್ಲಿಯೂ ಭಕ್ತಿಯಿಂದ ಮಂತ್ರಪರಾಯಣನಾಗಿ ಸ್ಮರಿಸುವನೋ ಅವನು ಇಷ್ಟ ಸಾಧನೆ ಮಾಡುವುದಕ್ಕಾಗಿ ನಾನು ದೀಕ್ಷಿತ ವೃತಸ್ಥನಾಗಿ ಇದ್ದೇನೆ ಅಂತಲೇ ತಿಳ್ಕೊಳ್ಳಿ. ಹೇಳುವವನು ಆಂಜನೇಯ ಅಂದ್ರೆ ಈಶ್ವರ, ಶಿವ. ಕೇಳುವವರು ಮುನಿಗಳು. ಯಾವಾತನ ಕುರಿತು ಹೇಳುವನು ಅವನು ರಾಮ, ಪರಬ್ರಹ್ಮ. ವಾಂಛಿತಾರ್ಥಂ ಪ್ರದಾಸ್ಯಾಮಿ ಭಕ್ತಾನಾಂ ರಾಘವಸ್ಯತು ಸರ್ವಥಾ ಜಾಗರೂಕೋಸ್ಮಿ ರಾಮಕಾತಿ ಸುಂದರ. ರಾಘವನ, ಶ್ರೀರಾಮಚಂದ್ರನ ಭಕ್ತರ ವಾಂಛಿತಾರ್ಥವನ್ನು, ಅವರ ವಾಂಛಿತಾರ್ಥವನ್ನು ಸಲ್ಲಿಸುವುದು, ಇಚ್ಛಿತಾರ್ಥವನ್ನು ಪೂರ್ಣಪಡಿಸುವುದು ನನಗೆ ಅತಿ ಸ್ವಲ್ಪ. ಅದಕ್ಕಾಗಿ ನಾನು ಯಾವಾಗಲೂ ಜಾಗರೂಕನಾಗಿದ್ದೇನೆ, ರಾಮ ಕಾರ್ಯ ಧುರಂಧರನಾಗಿದ್ದೇನೆ. ಹೀಗೆ ರಾಮ ರಹಸ್ಯದ 4ನೇ ಅಧ್ಯಾಯದಲ್ಲಿ ಆಂಜನೇಯನು ಹೇಳಿದ್ದುಂಟು. ಇದು ಒಂದು ರಹಸ್ಯವಾದ ಮಾತು, ಸ್ವಾರಸ್ಯವುಳ್ಳದ್ದು. ಮುಂದೆ ರಾಮ ಪೂರ್ವತಾಪಿನಿ ಉಪನಿಷತ್ತು ಅದರ ವಿಚಾರ ನಾವು ನಾಳೆಗೆ ಮಾಡೋಣ. ಯಾಕೆಂದ್ರೆ ಯಾವ ತೈಲಂ ತಾವದ ಆಖ್ಯಾನಂ ಅಂತ ಹೇಳ್ತಾರಲ್ಲ, ರೀಲು ಆಗ್ತಾ ಬಂತು. ಹೀಗೆ ಆಂಜನೇಯನ ಉಪದೇಶ ನಾವು ಕೇಳಿದ್ದೀವಿ.
ಪರತತ್ವದ ಗುರಿ ಹಿಡ್ಕೊಂಡು ಹೋಗೋದು ನಮ್ಮ ನಿತ್ಯ ಕ್ರಮ ಇರಬೇಕು. ಜೀವನದ ಗುರಿ ಇರಬೇಕು. ನಮ್ಮ ವಾಂಛಿತಾರ್ಥ ಇರಬೇಕು. ನಶ್ವರವಾದ ಭೋಗಕ್ಕಾಗಿ ಬಾಯಿ ನೀಡಿ ಕರೆದು ಹಾತೊರೆದು ಕಷ್ಟಕ್ಕೆ ಗುರಿಯಾಗಿ ಒಂದು ಕವಡಿಗಾಗಿ ಸಾಮ್ರಾಜ್ಯ ಕಳ್ಕೊಳ್ಬಾರ್ದು. ಅಂಥ ಎಚ್ಚರು ನಿಮ್ಮಲ್ಲಿ ನೆಲೆಸಿರಲಿ. ಆ ಶ್ರೀರಾಮನ ಕೃಪೆಯಿಂದ, ಆಂಜನೇಯನ ಕೃಪೆಯಿಂದ ನಮ್ಮ ಎಲ್ಲರಲ್ಲಿಯೂ ಆ ಆತ್ಮತತ್ವದ ಗುರಿ ನೆಲೆಸಿದ್ದು ವೈಷಯಿಕ ಭೋಗಗಳಲ್ಲಿ ಸಹಜಿಕವಾಗಿ ವೈರಾಗ್ಯ ಉಂಟಾಗಿ ಆತ್ಮ ತೃಪ್ತಿಯಿಂದ ಸಮಾಹಿತರಾಗಿ ಸಮಾಧಾನಗೊಂಡು ಚಿರಶಾಂತಿಯನ್ನು ಪಡೆದು ಕೃತಕೃತ್ಯರಾಗೋಣ. ಇದೇ ಭಾಗ್ಯ. ಪ್ರಾರಬ್ಧ ಕರ್ಮದಿಂದ ಭೋಗಗಳು ಉಂಟಾಗುವು, ಅನುಕೂಲತೆ ಉಂಟಾಗುವುದು. ಆದರೆ ಅದರಲ್ಲಿ ಜೀವನದ ಮಟ್ಟಿಗೆ ಅದರ ಉಪಯೋಗ ಇಟ್ಟುಕೊಂಡು ಅದರಿಂದ ಸಾಧಿಸುವಂತಹ ಮಹಲ್ಲಾಭ ಅಂದರೆ ಪರಮಾತ್ಮನ ಪ್ರಾಪ್ತಿ. ಇದನ್ನ ನಾವು ಮರೆಯಕೂಡದು. ಹೀಗೆ ರಾಮ ಶಬ್ದ, ರಾಮನಾಮ, ಇದಕ್ಕೆ ಗುರಿ ಆಗಿರುವಂತಹ ರಾಮಪ್ರಭುವಿನ ಸ್ವರೂಪ ಹೇಗಿರುವಂಥದ್ದು, ಎಂಥದ್ದು ಎಂಬುದನ್ನು ನಾವು ಇಷ್ಟದವರೆಗೆ ನೋಡಿದ್ದೀವಿ. ನಮ್ಮ ವಿಷಯ ರಾಮ ಮತ್ತು ರಾಮರಾಜ್ಯ ಇದೆ ಎಂದು ನಿಮಗೆ ಮೊದಲೇ ತಿಳಿಸಾಗಿದೆ. ಹೀಗೆ ನಾಮ ನಾಮಿ, ವಾಚ್ಯ ವಾಚಕ, ಪ್ರಾಪ್ಯ ಪ್ರಾಪಕ, ಈ ದೃಷ್ಟಿಯಿಂದ ನಾವು ವಿಚಾರ ಮಾಡುತ್ತಾ ಇದ್ದೀವಿ. ಪ್ರಣವಕ್ಕೆ ಗುರಿಯಾಗಿರುವಂತಹ ಪರಮಾತ್ಮನ ಶ್ರೀರಾಮನ ಸ್ವರೂಪ ಕೇವಲ ಪರಬ್ರಹ್ಮ ರೂಪವೇ ಮತ್ತು ಪ್ರಣವ ಅಂದರೆ ರಾಮನಾಮವೇ ಸರಿ ಎಂದು ನಾವು ಇಷ್ಟರವರೆಗೆ ತಿಳ್ಕೊಂಡಿದ್ದೀವಿ. ಆ ಶ್ರದ್ಧೆ ನಮ್ಮಲ್ಲಿ ಬಲಿತು ಪರಮಾತ್ಮನ ಆ ಶ್ರೀರಾಮ ಪ್ರಭುವಿನ ಆಂಜನೇಯನ ಕೃಪೆಗೆ ನಾವು ಪಾತ್ರರಾಗಿ ಈ ಜನ್ಮದಲ್ಲಿ ಆತ್ಮಾನಂಜಾನಥ ಅಮೃತ ಶ್ರೇಷ್ಠ ಸೇತು, ಆತ್ಮಸ್ವರೂಪವನ್ನು ತಿಳ್ಕೊಳ್ಳಿ. ಇದೇ ಮೋಕ್ಷಕ್ಕೆ ಹಾಕಿ ಆ ಅನಂತ ಆನಂದದ ಪ್ರಾಪ್ತಿ ನಿಮ್ಮೆಲ್ಲರಿಗೂ ಆಗಿ ಜನ್ಮ ಸಾರ್ಥಕ ಮಾಡಿಕೊಂಡು ನೀವೆಲ್ಲರೂ ಧನ್ಯರಾಗಿ. ಓಂ